ನಮಸ್ಕಾರ, ಡಾಕ್ಟರ್ ಸಿಂಧು. ಇವತ್ತು ನಾನು ನಿಮಗೆ ತುಂಬ ಜನ ಅದ್ರ ಬಗ್ಗೆ ಕೇಳ್ತಿರ್ತೀರಾ, ವಾಟ್ ಈಸ್ ಪ್ಲಸೆಂಟಾ ಬಗ್ಗೆ ಹೇಳಿ. ಲೋ ಲೈನ್ ಪ್ಲಸೆಂಟಾ ಅಂದ್ರೇನು, ಪ್ಲಸೆಂಟಾ ಯಾಕೆ ನಮ್ಮ ಬಾಡಿಯಲ್ಲಿ ಇರುತ್ತೆ, ಸೊ ಪ್ಲಸೆಂಟಾಯಿಂದ ನಮ್ಗೆ ಏನು ಯೂಸು. ಸೊ ಪ್ಲಸೆಂಟಾ ಬಂದು ಇಟ್ಸ್ ಏನೋ ಇಂಪಾರ್ಟೆಂಟ್ ಆರ್ಗನ್, ತುಂಬ ಇಂಪಾರ್ಟೆಂಟ್ ನಮಗೆ. ಪ್ರೆಗ್ನೆನ್ಸಿ, ಇವಾಗ ಮದರ್ ಇದ್ದಾರೆ, ಬೇಬಿ ಇದೆ, ಸೊ ಮದರಿಂದ ನ್ಯೂಟ್ರಿಷನ್ ಬೇಬಿಗೆ ಹೇಗೆ ಹೋಗುತ್ತೆ. ಸೊ ನಾವು ತಿನ್ನೋದ್ರಿಂದ ಇದು ತಿಂದರೆ ಅದು ಬೇಬಿಗೆ ಇದು ಎಫೆಕ್ಟ್ ಆಗುತ್ತೆ, ಇದು ತಿಂದರೆ ಬೇಬಿಗೆ ತುಂಬ ಒಳ್ಳೆಯದು, ಇದು ತಿಂದರೆ ನಿಮಗೆ ಏನೋ ಬೇಬಿ ಇನ್ನೂ ಹೆಲ್ದಿಯಾಗಿ ಹುಟ್ಟುತ್ತೆ, ಹಂಗೆ ಹಿಂಗೆ ತುಂಬ ಹೇಳ್ತಿರ್ತಾರೆ. ಹೆಂಗೆ ಹೋಗುತ್ತೆ ನಾವು ತಿಂದಿದ್ದು ಡೈರೆಕ್ಟಾಗಿ ಫುಡ್ಡು ಬೇಬಿಗೆ ಹೊಟ್ಟೋಗ್ಬಿಡುತ್ತಾ? ಹಾಗೆಲ್ಲ ಏನಿಲ್ಲ ಅಲ್ವಾ. ಸೊ ನೀವು ತಿನ್ನೋ ಆಹಾರ ನಿಮ್ಮ ಬಾಡಿಯಲ್ಲಿ ಹೋಗಿ ಮೆಟಬಲೈಸ್ ಆಗುತ್ತೆ. ನಿಮ್ಮ ಬಾಡಿಯಲ್ಲಿ ಮೆಟಬಲೈಸ್ ಆಗಿ ಅದರಿಂದ ಇರೋ ನ್ಯೂಟ್ರಿಷನ್ ಎಲ್ಲ ನಿಮ್ಮ ಬಾಡಿಯಲ್ಲಿ ಅಬ್ಸಾರ್ಬ್ ಆಗುತ್ತೆ. ನಿಮ್ಮ ಚಿಕ್ಕ ಕರಳು ದೊಡ್ಡ ಕರಳೆಲ್ಲ ಇದೆ ಅಲ್ವಾ, ಇದರೆಲ್ಲ ಅಬ್ಸಾರ್ಬ್ ಆಗಿ ನಿಮ್ಮ ಬಾಡಿಯಲ್ಲಿರೋ ಬ್ಲಡ್ಗೆ ಅದು ಮಿಕ್ಸ್ ಆಗುತ್ತೆ. ಸೊ ನಿಮ್ಮ ಬಾಡಿಯಿಂದ ಬ್ಲಡ್ ಬಂದು ಥ್ರೂ ಪ್ಲಸೆಂಟಾ, ಒಂದು ಪ್ಲೇಟ್ ಥರ ಇಮ್ಯಾಜಿನ್ ಮಾಡ್ಕೊಂಡು, ಒಂದು ಪ್ಲೇಟ್ ಥರ ಇರುತ್ತೆ, ಅದು ನಮ್ಮ ಯೂಟ್ರಸ್ ವಾಲ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಈ ಯೂಟ್ರಸ್ ವಾಲ್ಗೆ ಅಟ್ಯಾಚ್ ಆಗಿರೋದ್ರಲ್ಲಿ ತುಂಬ ಬ್ಲಡ್ ವೆಸಲ್ಸ್ ಎಲ್ಲ ಇರುತ್ತೆ. ಸೊ ಡೈರೆಕ್ಟಾಗಿ ನಮ್ಮ ಬ್ಲಡ್ ಬಂದು ಇದಕ್ಕೆ ಸಪ್ಲೈ ಆಗುತ್ತೆ. ನಮ್ಮ ಬಾಡಿಲಿರೋ ಬ್ಲಡ್ ಈ ಸ್ಮಾಲ್ ವೆಸಲ್ಸ್ ಮುಖಾಂತರ ಪ್ಲಸೆಂಟಾಗಿ ಹೋಗುತ್ತೆ. ಪ್ಲಸೆಂಟಾಯಿಂದ ನಮ್ಮ ಇದು ಅಂಬಲಿಕಲ್ ಕಾರ್ಡ್ ಅಂತ ಹೇಳ್ತೀವಲ್ವಾ, ಅದರಿಂದ ಬೇಬಿಗೆ ಬ್ಲಡ್ ಹೋಗುತ್ತೆ. ಸೊ ಅದರಿಂದ ಬೇಬಿಗೆ ಪ್ಯೂರ್ ಬ್ಲಡ್ ಹೋಗುತ್ತೆ, ಮತ್ತು ಬೇಬಿ ಬಾಡಿಯಲ್ಲಿ ಬರೋ ಏನೋ ಇಂಪ್ಯೂರ್ ಬ್ಲಡ್ ಅಂದರೆ ಆ ಬ್ಲಡ್ ಬಂದು ಮತ್ತೆ ಪ್ಲಸೆಂಟ್ ಒಳಗಡೆ ಬಂದು ಅದು ಮತ್ತೆ ಮದರ್ ಬಾಡಿ ಮಿಕ್ಸ್ ಆಗಿ ಹೀಗೆ ಹೋಲ್ ಪ್ರೋಸೆಸ್ ಆಗುತ್ತೆ. ಸೊ ಈ ಪ್ಲಸೆಂಟಾ ಬಂದು ಎಲ್ಲಿ ಬೇಕಾದರೂ ಫಾರ್ಮ್ ಆಗ್ಬೋದು ನಮ್ಮ ಬಾಡಿನಲ್ಲಿ. ಸೊ ಈ ಪ್ಲಸೆಂಟಾ ಕಂಪ್ಲೀಟಾಗಿ ನಮಗೆ ಫಾರ್ಮ್ ಆಗೋದಕ್ಕೆ ಒಂದು 17 to 18 ವೀಕ್ಸ್ವರೆಗೂ ಟೈಮ್ ಬೇಕು. ಅಲ್ಲಿವರೆಗೂ ಪ್ಲಸೆಂಟಾ ಬಂದು ಥ್ರೂ ಔಟ್ ದ ಯೂಟ್ರಸ್ ಇರುತ್ತೆ. ಈಗ ಒಂದು ಬಲೂನ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಓಕೆನಾ. ಆ ಬಲೂನಲ್ಲಿ ನಮಗೆ ತುಂಬ ಸರ್ಫೇಸ್ ಇದಲ್ಲ, ಬಲೂನ್ಗೆ ಮೇಲ್ಭಾಗ ಇದೆ, ಕೆಳಗಡೆ ಭಾಗ ಇದೆ, ಸೈಡ್ ಭಾಗ ಇದೆ, ಮುಂದೆ ಇದೆ, ಹಿಂದೆ ಇದೆ. ಸೊ ಬಲೂನ್ ಫುಲ್ ನಮ್ಮ ಯೂಟ್ರಸ್, ಬಲೂನ್ ಒಳಗಡೆ ನಮ್ಮ ಬೇಬಿ ಇದೆ. ಸೊ ಪ್ಲಾಸೆಂಟಾ ಬಂದು ಎಲ್ಲಿ ಬೇಕಾದರೂ ಫಾರ್ಮ್ ಆಗ್ಬೋದು. ಸೊ ನಾವು ಬಲೂನ್ ಕಟ್ತೀವಲ್ವ ಜಾಗ, ಅದನ್ನೇ ನಾವು ಸರ್ವಿಕ್ಸ್ ಅಂತ ಅನ್ಕೊಳ್ಳೋಣ. ಸೊ ಇಫ್ ಇನ್ ಕೇಸ್ ಪ್ಲಾಸೆಂಟಾ ಬಂದು ಈ ಥರ ನಮ್ಮ ಸರ್ವಿಕ್ಸ್ ಹತ್ರನೇ ಬಂದ್ಬಿಟ್ರೆ ಅದನ್ನೇ ನಾವು ಲೋ ಲೈನ್ ಪ್ಲಸೆಂಟಾ ಅಂತ ಕರಿತೀವಿ. ಅದು ತುಂಬ ಎಲ್ಲರಿಗೂ ಆಲ್ಮೋಸ್ಟ್ 17 to 18 ವೀಕ್ಸ್ ಟೈಮಲ್ಲಿ ನೀವು 5ನೇ ತಿಂಗಳು ಸ್ಕ್ಯಾನ್ ಮಾಡಬೇಕಾದ್ರೆ ತುಂಬ ಜನಕ್ಕೆ ಹಂಗೆ ರಿಪೋರ್ಟ್ ಬಂದಿರುತ್ತೆ, ಲೋ ಲೈನ್ ಪ್ಲಸೆಂಟಾ ಇದೆ, ಆಸಿಂದ 2 ಸೆಂಟಿಮೀಟರ್ ದೂರ ಇದೆ, 3 ಸೆಂಟಿಮೀಟರ್ ದೂರ ಇದೆ ಅಂತ ರಿಪೋರ್ಟ್ಸಲ್ಲಿ ನೀವು ನೋಡಿರ್ತೀರ. ಸೊ ಆ ಥರ ಇದ್ದರೆ ಅರ್ಥ ಇಷ್ಟೇ. ಸೊ ಈ ಥರ ಸರ್ವಿಕ್ಸ್ ಇದೆ, ಸರ್ವಿಕ್ಸ್ ಅಂದರೆ ನಮ್ಮ ಗರ್ಭಕೋಶದ ಬಾಯಿ ಭಾಗ ಅಲ್ವಾ. ಸೊ ಅದ್ರ ಹತ್ರನೇ ಇದೆ, ಲೋವರ್ ಸೆಗ್ಮೆಂಟಲ್ಲಿ ಇದೆ ನಮ್ಮ ಪ್ಲಸೆಂಟಾ. ಇಲ್ಲ ಅಂತ ಹೇಳಿದ್ರೆ ಮೇಲ್ಭಾಗ ಇರ್ಬೋದು, ಮುಂದಿನ ಭಾಗ ಇರ್ಬೋದು, ಹಿಂದಿನ ಭಾಗ ಇರ್ಬೋದು. ಸೊ ಎಲ್ಲ ಲೋ ಲೈನ್ ಪ್ಲಸೆಂಟಾನು ಅಲ್ಲೇ ಇದ್ಕೊಂಡ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ನಮ್ಮ ಪ್ರೆಗ್ನೆನ್ಸಿ ಬೆಳೀತಾ ಇರಬೇಕಾದ್ರೆ ನಮ್ಮ ಯೂಟ್ರಸ್ದು ಕೆಳಗಡೆ ಭಾಗ ಮಾತ್ರ ಸ್ಟ್ರೆಚ್ ಹಾಕೊಂಡು ಹೋಗುತ್ತೆ, ಓಕೆನಾ. ಸೊ ಕೆಳಗಡೆ ಭಾಗ ಸ್ಟ್ರೆಚ್ ಆಗುತ್ತೆ, ಮೇಲ್ಗಡೆ ಭಾಗ ಹಾಗೆ ತಿಕ್ಕಾಗ್ತಾನೆ ಇರುತ್ತೆ. ಸೊ ಅದರ ಸ್ಟ್ರೆಚ್ ಆದಾಗ ನಮ್ಮ ಪ್ಲಸೆಂಟಾನು ಕೂಡ ಅದ್ರ ಜೊತೆ ಹಾಗೆ ಮೇಲೆ ಹೊಟ್ಟೋಗ್ಬಿಡುತ್ತೆ. 70 to 80% ಎಲ್ಲರಿಗೂ ಆ ಥರ ಮೇಲೆ ಹೋಗ್ಬಿಡುತ್ತೆ. ಸೊ ಅದರಿಂದ ನಮಗೇನು ಪ್ರಾಬ್ಲಮ್ ಆಗಲ್ಲ. ಈ ಸ್ವಲ್ಪ ಜನಕ್ಕೆ ಏನಾಗುತ್ತೆ, ಪ್ಲಸೆಂಟಾ ಬಂದು ಹಿಂಗೆ ಇದ್ಬಿಡುತ್ತೆ, ಅಂದರೆ ಆನ್ ದ ಸರ್ವಿಕ್ಸ್ ಕೂತ್ಕೊಂಡಿರುತ್ತೆ, ನಮ್ಮ ಗರ್ಭಕೋಶದ ಬಾಯಿ ಮೇಲೇ ಹಿಂಗೆ ಫುಲ್ ಕೂತ್ಕೊ, ಅದನ್ನೇ ನಾವು ಪ್ಲಸೆಂಟಾ ಪ್ರಿವಿಯಾ ಅಂತ ಕರಿತೀವಿ. ಸೊ ಬಿಕಾಸ್ ಅಲ್ಲೇ ಕೂತಿರೋದ್ರಿಂದ ನಮ್ಮ ಸರ್ವಿಕ್ಸ್ ಬಾಯಿ ಏನಕ್ಕಾರ ಸ್ಮಾಲ್ ಓಪನಿಂಗ್ ಎಲ್ಲ ಇದ್ರೂ ಅಂಥವ್ರಿಗೆ ಥ್ರೂ ಔಟ್ ಪ್ರೆಗ್ನೆನ್ಸಿ ಸ್ವಲ್ಪ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಸೊ ಅವ್ರಿಗೆ ಸಡನ್ನಾಗಿ ಮಲಗಿರ್ತಾರೆ, ಮಲಗಿದ್ದಾಗ ಸಡನ್ನಾಗಿ ಬ್ಲೀಡಿಂಗ್ ಆಗೋಗಿರುತ್ತೆ. ಸೊ ಈ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಸಿಚುವೇಶನ್ಸ್ ಬಂದು ತುಂಬ ರೇರ್, ಓಕೆನಾ. ಸೊ ಆ ಥರ ವಿಷಯದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಪ್ಲಸೆಂಟಾ ಪ್ರಿವಿಯಾ ಬಂತು ಅಂತ, ಲೋ ಲೈನ್ ಪ್ಲಸೆಂಟಾ ಈಸ್ ವೆರಿ ಕಾಮನ್, ತುಂಬ ಜನಕ್ಕಿರುತ್ತೆ. ಪ್ಲಸೆಂಟಾ ಪ್ರಿವಿಯಾ ಅಂತ ಹೇಳ್ತೀವಲ್ವಾ, ಅದು ತುಂಬ ರೇರ್, ತುಂಬ ಜನಕ್ಕೆ ಅದಿರಲ್ಲ. ಇಫ್ ಇನ್ ಕೇಸ್ ನಿಮ್ಗಿದ್ರೂ ಅದ್ರ ಬಗ್ಗೆ ತುಂಬ ಭಯ ಪಡಬೇಕಾಗಿಲ್ಲ. ನೀವು ಥ್ರೂ ಔಟ್ ಪ್ರೆಗ್ನೆನ್ಸಿ ಟ್ರಾವೆಲ್ ಮಾಡೋದಿರಲಿ, ಸೆಕ್ಸ್ ಮಾಡೋದಿರಲಿ, ಏನೋ ಎಕ್ಸಸೈಸ್ ಮಾಡೋದಿರಲಿ, ಏನು ಮಾಡೋಕ್ಕಾಗಲ್ಲ. ಯು ಶುಡ್ ಬಿ ಕಂಪ್ಲೀಟ್ಲಿ ಆನ್ ಬೆಡ್ ರೆಸ್ಟ್ ಇರಬೇಕಾಗುತ್ತೆ. ಮತ್ತು ನಿಮಗೆ ಯಾವುದೇ ಕಾರಣಕ್ಕೂ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರಲ್ಲ. ನಿಮ್ಗೆ 100% ಸಿಸೇರಿಯನ್ನೇ ಮಾಡ್ತಾರೆ ನಿಮ್ಗೆ ಇಫ್ ಇನ್ ಕೇಸ್ ಪ್ಲಸೆಂಟಾ ಪ್ರಿವಿಯಾ ಇದ್ದರೆ. ಲೋ ಲೈನ್ ಪ್ಲಸೆಂಟಾ ಇದ್ದರೆ ಅದು ಡಿಪೆಂಡ್ಸ್, ನಮ್ಮ ಸರ್ವಿಕ್ಸಿಂದ ಎಷ್ಟು ಲೋ ಲೈನ್ ಇದೆ, ಈ ಡಿಸ್ಟೆನ್ಸ್ ಇದೆ ಅಲ್ವಾ, ಬಾಯಿ ಭಾಗದಿಂದ ನಮ್ಮ ಪ್ಲಸೆಂಟಾಗೆ 2 ಸೆಂಟಿಮೀಟರ್ಗಿಂತ ಮೇಲೆ ಡಿಸ್ಟೆನ್ಸ್ ಇದ್ದರೆ ಅದನ್ನು ನಾರ್ಮಲ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ, ಲೋ ಲೈನ್ ಅಂತ ಕನ್ಸಿಡರ್ ಮಾಡಲ್ಲ. ಇಫ್ ಇನ್ ಕೇಸ್ ಏನಾದ್ರು ಡಿಸ್ಟೆನ್ಸ್ ಬಂದು 2 ಸೆಂಟಿಮೀಟರ್ಗಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ದೆನ್ ನಿಮಗೆ ಚಾನ್ಸಸ್ ಆಫ್ ಬ್ಲೀಡಿಂಗು ಅಥವಾ ಚಾನ್ಸಸ್ ಆಫ್ ಸಿಸೇರಿಯನ್ ನಿಮಗೂ ಕೂಡ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದು ಇವಾಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ, 5ನೇ ತಿಂಗಳ ಸ್ಕ್ಯಾನಲ್ಲೇ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಏನಾದರೂ 8ನೇ ತಿಂಗಳು 9ನೇ ತಿಂಗಳ ಸ್ಕ್ಯಾನಲ್ಲಿ ಯಾವ ಲೊಕೇಶನಲ್ಲಿದೆ ಅಂತ ಡಿಸೈಡ್ ನೋಡಿಬಿಟ್ಟು ದೆನ್ ಓನ್ಲಿ ವಿಲ್ ಟೇಕ್ ಅ ಕಾಲ್. ಅದಾದಮೇಲೆ ನಾವು ಡಿಸೈಡ್ ಮಾಡೋದು ನಾವು ಡೆಲಿವರಿ ಯಾವ ಥರ ಮಾಡಬೇಕು ಅಂತ. ಸೊ ಆದರೆ ಇಫ್ ಇನ್ ಕೇಸ್ ಲೋ ಲೈನ್ ಪ್ಲಸೆಂಟಾ ಪ್ರಿವಿಯಾ ಇರೋರು ತುಂಬ ಕೇರ್ಫುಲ್ ಆಗಿರಬೇಕು. ನೀವು ತುಂಬ ಟ್ರಾವೆಲಿಂಗ್ ಮಾಡೋದಿರಲಿ, ತುಂಬ ಎಕ್ಸಸೈಸ್ ಮಾಡೋದಿರಲಿ,
ಅಥವಾ ಇಂಟರ್ಕೋರ್ಸ್ ಇಟ್ಕೊಳ್ಳೋದಿರಲಿ ಪ್ರೆಗ್ನೆನ್ಸಿಲಿ, ಇದನ್ನೆಲ್ಲ ಯಾವುದನ್ನು ಮಾಡಬಾರ್ದು. ಓಕೆನಾ. ದಿಸ್ ಇಸ್ ಆಲ್. ಪ್ಲೆಸೆಂಟಾ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಇಷ್ಟೇ ಫಂಕ್ಷನ್ ಪ್ಲೆಸೆಂಟಾದು. ಮದರಿಂದ ಬೇಬಿಗೆ ಎಲ್ಲ ನ್ಯೂಟ್ರಿಷನ್ ಸಿಗ್ತಾ ಇರೋದು ನಮ್ಮ ಪ್ಲೆಸೆಂಟಾದಲ್ಲಿನೇ. ಸೊ ಅದಕ್ಕೇನು ತುಂಬ ಜನಕ್ಕೆ ಏನಪ್ಪ ಪ್ಲೆಸೆಂಟಾ ಚೆನ್ನಾಗಿ ಫಾರ್ಮ್ ಆಗಲಿ, ನಿಮ್ಗೇನಾದ್ರು BP ಪ್ರೀವಿಯಸ್ ಪ್ರೆಗ್ನೆನ್ಸಿಯಲ್ಲಿ ಬ್ಲಡ್ ಪ್ರೆಷರ್ ಇತ್ತು ಅಥವಾ ಡಯಾಬಿಟೀಸ್ ಇತ್ತು, ಪ್ರೀವಿಯಸ್ ಪ್ರೆಗ್ನೆನ್ಸಿಯಲ್ಲಿ ಬೇಬಿ ವೆಯ್ಟ್ ತುಂಬ ಕಡಿಮೆ ಇತ್ತು ಅಂಥವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬ್ಲಡ್ ವೆಸಲ್ಸ್ ಎಲ್ಲ ತುಂಬ ನ್ಯಾರೋ ಆಗಿರುತ್ತೆ. ಅಂದರೆ ನಾರ್ಮಲ್ ಆಗಿರೋ ಅಳತೆಗಿಂತ ತುಂಬ ಥಿನ್ನಾಗಿರುತ್ತೆ. ಆ ಥರ ತಿನ್ನಾಗಿದ್ದಾಗ ಏನಾಗ್ಬಿಡುತ್ತೆ, ಬ್ಲಡ್ ತುಂಬ ಅಷ್ಟೊಂದು ಚೆನ್ನಾಗಿ ಬೇಬಿಗೆ ಹೋಗ್ತಾ ಇರಲ್ಲ. ಸೊ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ನಾವು ಆಸ್ಪಿರಿನ್, ಕ್ಲೆಕ್ಸಿನ್ ಆ ಥರ ಎಲ್ಲ ನಾವು ಇಂಜೆಕ್ಷನ್ಸ್, ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ. ಸೊ ಅದೆಲ್ಲ ನಿಮ್ಮ ಡಾಕ್ಟ್ರಿಗೆ ಬಿಟ್ಟಿದ್ದು, ಪೇಷಂಟ್ ಬೈ ಪೇಷಂಟ್ ಅದು ಡಿಫರ್ ಆಗುತ್ತೆ. ಸೊ ಇಷ್ಟೇ. ಸೊ ಆ್ಯಸ್ ಫಾರ್ ಆಸ್ ನಮ್ಮ ಜನರಲ್ ನಾಲೆಜ್ಗೋಸ್ಕರ ಪ್ಲೆಸೆಂಟಾ ಬಗ್ಗೆ ಇಷ್ಟೇ. ಸೊ ಪ್ಲೆಸೆಂಟಾ ಎಲ್ಲಿದ್ದರೆ ನಾವು ವರಿ ಮಾಡ್ಕೋಬೇಕು, ಅಲ್ಲಿ ಯಾಕೆ ಇರುತ್ತೆ, ಸೊ ಪ್ಲೆಸೆಂಟಾ ಲೊಕೇಶನಿಂದ ನಮ್ಮ ಪ್ರೆಗ್ನೆನ್ಸಿ ಮೇಲೆ ಏನೇನು ಎಫೆಕ್ಟ್ಸ್ ಆಗುತ್ತೆ ಅಂತ. ಐ ಗೆಸ್ ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಇನ್ ಟೆಕ್ನಿಕಾಲಿಟಿ ಆಫ್ ಪ್ಲೆಸೆಂಟಾ ಅದು ಹಿಂಗಾಗುತ್ತೆ, ಹೆಂಗೆ ಫಾರ್ಮ್ ಆಗುತ್ತೆ ಅದೆಲ್ಲ ನಿಮಗೆ ಗೊತ್ತಾಗಬೇಕು ಅಂತ ನೆಸೆಸಿಟಿ ಏನಿಲ್ಲ. ಪ್ಲೆಸೆಂಟಾಯಿಂದ ನಮ್ಗೆ ಏನು ಸಿಮ್ಟಮ್ಸ್ ಆಗ್ಬೋದು ಅದನ್ನು ನಾವು ಹೇಗೆ ಅವಾಯ್ಡ್ ಮಾಡ್ಕೋಬೋದು, ಯಾವ ಥರ ರಿಪೋರ್ಟ್ಸ್ ಇದ್ದರೆ, ಯಾವ ಥರ ನಮಗೇನೋ ಇದ್ದಿದ್ರೆ ನಾವು ವರಿ ಮಾಡ್ಕೋಬೇಕು ಅಂತ ಅಷ್ಟೇ. ಓಕೆನಾ. ಸೊ ದಟ್ಸ್ ಆಲ್ ಅಬೌಟ್ ಯೋರ್ ಪ್ಲೆಸೆಂಟಾ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.